ಸಾಧನೆ ಮಾಡತಕ್ಕಂತಹ ಜನರಿಗೆ ಸರ್ವ ಪ್ರಕಾರದಲ್ಲಿ ಸಹಾಯನಾದವನು, ಪೂರ್ಣವಾಗಿ ಅನುಗ್ರಹವನ್ನು ಮಾಡುತ್ತಾ ಅನಂತೋಪಕಾರವನ್ನು ಮಾಡತಕ್ಕಂತಹವನು ಭಗವಂತ. ಸಾಧನ ಜೀವನದೊಳಗೆ ಅತಿ ದೊಡ್ಡದಾದ ಕಂಟಕ ಅಂದರೆ ಅದು ಪಾಪಗಳು. ಎಲ್ಲಿಯವರೆಗೆ ನಮ್ಮಲ್ಲಿ ಪಾಪಗಳಿದೆ, ನಮ್ಮ ಮನಸ್ಸಿನಲ್ಲಿ ಪಾಪವಿದೆ, ಅಲ್ಲಿಯವರೆಗೂ ಭಗವತ್ ಆರಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಸಾಧಕನು ಮೊಟ್ಟ ಮೊದಲಿಗೆ ಮಾಡಬೇಕಾದದ್ದು ಪಾಪಗಳ ಪರಿಹಾರ. ಪರಮಾತ್ಮ ಪಾಪಗಳ ಪರಿಹಾರ ಮಾಡಿಕೊಳ್ಳಕ್ಕೆ ನೂರಾರು ಪರಿಹಾರಗಳನ್ನು ಕರುಣಿಸಿದ್ದಾನೆ. ಬ್ರಹ್ಮನಲ್ಲಿ ನಿಂತು, ಮುಖ್ಯ ಪ್ರಾಣನಲ್ಲಿ ನಿಂತು, ಗರುಡ ಶೇಷ ರುದ್ರರಲ್ಲಿ ನಿಂತು, ತುಳಸೀದೇವಿಯಲ್ಲಿ ನಿಂತು, ಪಾರ್ವತ್ಯಾದಿ ಸುರಸ್ತ್ರೀಯರಲ್ಲಿ ನಿಂತು, ಶ್ರೇಷ್ಠವಾದ ಇಂದ್ರಾದಿ ದೇವತೆಗಳಲ್ಲಿ ನಿಂತು ಅವನ ನಾಮಸ್ಮರಣೆಯನ್ನು ಮಾಡುವವರಿಗೆ, ಆ ದೇವತೆಗಳ ಸೇವೆಯನ್ನು ಮಾಡುವವರಿಗೆ ಭಗವಂತ ಪಾಪ ಪರಿಹಾರ ಮಾಡುತ್ತಾನೆ. ಜ್ಞಾನ ಭಕ್ತ್ಯಾದಿಗಳನ್ನು ಅಭಿವೃದ್ಧಿ ಮಾಡುತ್ತಾನೆ. ಕಲಿಯುಗದ ಜನರ ಮೇಲಂತೂ ಭಗವಂತನ ಅನುಗ್ರಹ ಅತ್ಯಪಾರವಾದದ್ದು. ಸ್ವಯಂ 14 ಲೋಕಗಳಿಗೆ ಅಧಿಪತಿನಾದಂತಹ, ಸರ್ವಜ್ಞನಾದಂತಹ, ಋಜಗಣ ಸಾರ್ವಭೌಮನಾದಂತಹ ಮುಖ್ಯ ಪ್ರಾಣದೇವರನ್ನು ಭೂಮಿಗೆ ಕಳಿಸಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅನ್ನುವಂತಹ ಪರಮ ಮಂಗಳ ವಿಧಾನದಿಂದ ಅವರು ಅವತರಿಸುವ ಹಾಗೆ ಅವರಿಂದ ಸಕಲ ಸಚ್ಚಾಸ್ತ್ರಗಳನ್ನು ವ್ಯಾಖ್ಯಾನ ಮಾಡಿಸಿ ಸಕಲ ಶಾಸ್ತ್ರಗಳನ್ನು ಸಾರವನ್ನು ಅವರಿಂದ ನಮಗೆ ನೀಡಿಸುತ್ತಾನೆ. ಪರಮಾತ್ಮ ಸಾಧಕ ಜನರ ಮೇಲೆ ಮಾಡುವ ಅನುಗ್ರಹಕ್ಕೆ ಕೊನೆಯಿಲ್ಲ. ಕಾಲನಾಮಕನಾಗಿ ಆ ಪರಮಾತ್ಮ ಕಾಲದಲ್ಲಿ, ನಿಮಿಷ, ಕ್ಷಣ, ಪಲ್ಲಕೆ, ಘಟಿಕೆ, ಮುಹೂರ್ತಗಳಲ್ಲಿ, ದಿವಸ, ಪಕ್ಷ, ಋತುಗಳಲ್ಲಿ, ಅಯನಗಳಲ್ಲಿ, ಮಾಸದಲ್ಲಿ, ಸಂವತ್ಸರದಲ್ಲಿ, ಯುಗಗಳಲ್ಲಿ ಸನ್ನಿಹಿತನಾಗಿ ನಿಂತು ಆಯಾಯ ಹೆಸರಿನಿಂದ ಕರೆಸಿಕೊಳ್ಳುತ್ತಾ ಆ ಕ್ಷಣದಲ್ಲಿ, ಆ ಕಾಲದಲ್ಲಿ ಉಪಾಸನ ಮಾಡುವ ಜನರಿಗೆ, ತನ್ನ ಸ್ಮರಣೆ ಮಾಡುತ್ತಿರುವ ಜನರಿಗೆ ಸಕಲ ಪಾಪಗಳ ಪರಿಹಾರ ಮಾಡಿ, ಆಪತ್ತುಗಳನ್ನು ಪರಿಹಾರ ಮಾಡಿಸಿ ಪರಮಾತ್ಮ ನಮ್ಮನ್ನು ಅಪರೋಕ್ಷ ಜ್ಞಾನದ ಕಡೆಗೆ ನಡೆಸುತ್ತಾನೆ. ಸಾಧಕನ ಪಾಪ ಪರಿಹಾರಕ್ಕೆ, ಪುಣ್ಯವರ್ಧನಕ್ಕೆ ಮೀಸಲಾಗಿದಂತಹ ಒಂದು ಶ್ರೇಷ್ಠವಾದಂತಹ ಕಾಲ ಅದು ಅಧಿಕ ಮಾಸ. ಉಳಿದ ಕಾಲ ಸಕಾಮ ಕರ್ಮ ಆಚರಣೆಗೆ ಮೀಸಲಾಗಿದ್ದರೆ, ಅಧಿಕ ಮಾಸ ಕೇವಲ ನಿಷ್ಕಾಮ ಕರ್ಮದ ಆಚರಣೆಗೆ ಮೀಸಲಾಗಿದೆ. ಚಾಂದ್ರಮಾಸ ಅಂದರೆ ಚಂದ್ರನ ಗತಿ, ಅಮಾವಾಸ್ಯದಿಂದ ಅಮಾವಾಸ್ಯವರೆಗೆ. ಈ ಮಾಸಗಳಲ್ಲಿ ಶುಕ್ಲ ಪ್ರತಿಪದೆಯಿಂದ ಅಮಾವಾಸ್ಯ ಮಧ್ಯದಲ್ಲಿ ಇರುವ ಕಾಲದಲ್ಲಿ ಒಮ್ಮೆ ಸಂಕ್ರಮಣ ಆಗುತ್ತದೆ. ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡಿರತಕ್ಕಂತಹ ಕಾಲ. ಯಾವ ಮಾಸದಲ್ಲಿ ಒಂದು ಸಂಕ್ರಮಣ ಆಗಿಯೂ ಆಗುವುದಿಲ್ಲ ಅಥವಾ ಒಂದು ಮಾಸದಲ್ಲಿ 2 ಸಂಕ್ರಮಣ ನಡೆಯುತ್ತವೋ ಅದನ್ನು ಮಲಮಾಸ ಅಥವಾ ಅಧಿಕ ಮಾಸ ಎಂದು ಕರೆಯಲಾಗುತ್ತದೆ. ಈ ಅಧಿಕ ಮಾಸ ಮೇ 17, 2026 ದಿನದಿಂದ ಪ್ರಾರಂಭವಾಗುತ್ತಾ ಇದೆ. ಹೀಗಾಗಿ ಎಲ್ಲ ಸಜ್ಜನರು, ಸಾಧಕರು, ಭಗವತ್ ಭಕ್ತರು ಈ ಅಧಿಕ ಮಾಸವನ್ನು ಅವಶ್ಯವಾಗಿ ಉಪಯೋಗಿಸಿಕೊಂಡು ಭಗವಂತನ ಕಾರುಣ್ಯವನ್ನು, ಅನುಗ್ರಹವನ್ನು ಸಂಪಾದಿಸಿಕೊಳ್ಳಕ್ಕೆ ಪ್ರಯತ್ನಿಸಬೇಕು. ನಿರ್ಮಲವಾದ ಭಕ್ತಿ, ಪರಿಶುದ್ಧವಾದ ಜ್ಞಾನ ಮತ್ತು ಉತ್ತಮ ವೈರಾಗ್ಯಗಳೊಂದಿಗೆ ನಮ್ಮಿಂದ ಸಾಧನೆಯನ್ನು ಮಾಡಿಸಲಿ, ಹೆಚ್ಚು ಹೆಚ್ಚು ಸಾಧನೆಯನ್ನು ಮಾಡಿಸಲಿ ಎಂದು ಆ ಭಗವಂತನಲ್ಲಿ ಭಾರತೀರಮಣ ಮುಖ್ಯ ಪ್ರಾಣನ ಅಂತರ್ಗತನಾದ ಶ್ರೀಹರಿಯನ್ನು ಪ್ರಾರ್ಥಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.